ಕಾಶ್ಮೀರದಲ್ಲಿ ಯುದ್ಧ ಭೀತಿ, ಜನರ ಪರದಾಟ, ಟೂರಿಸಂ ಬೆಳವಣಿಗೆಯೇ ಭಯೋತ್ಪಾದನಾ ದಾಳಿಗೆ ಕಾರಣವಾಯಿತಾ? ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ರೆ ಗುಂಡಿಕ್ಕಿ ಅಂದ ಬಿಜೆಪಿ ಎಂಎಲ್ಸಿ. ಪಹಲ್ಗಾಮ್ ದಾಳಿ, ಅರ್ಜಿದಾರರಿಗೆ ಕೋರ್ಟ್ ಛೀಮಾರಿ. ಇದೆಲ್ಲದರ ಡೀಟೇಲ್ಸ್ ಕರ್ನಾಟಕ ಟಾಪ್ 20ಯಲ್ಲಿ. ಪಾಕಿಸ್ತಾನದ ಸೊಕ್ಕು ಮುರಿಯಲು ಭಾರತ ಮೇಲಿಂದ ಮೇಲೆ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದೆ. ಆದ್ರೂ ಪಾಕ್ ತನ್ನ ನರಿ ಬುದ್ಧಿ ಬಿಡುತ್ತಿಲ್ಲ. ಜಮ್ಮು ಕಾಶ್ಮೀರದ ಗಡಿ ನಿಯಂತ್ರಣ ರೇಖೆಯಲ್ಲಿ ಸತತ 7ನೇ ದಿನವೂ ಪಾಕ್ ಕದನ ವಿರಾಮ ಉಲ್ಲಂಘಿಸಿದೆ. 3 ಗಡಿ ಜಿಲ್ಲೆಗಳಲ್ಲಿ ಪಾಕ್ ಅಪ್ರಚೋದಿತ ಗುಂಡಿನ ದಾಳಿ ನಡೆಸುತ್ತಿದೆ. ಅಲ್ಲದೆ ಸತತ 7ನೇ ದಿನಗಳಲ್ಲಿ ಬರೋಬ್ಬರಿ 17 ಬಾರಿ ಕದನ ವಿರಾಮ ಉಲ್ಲಂಘನೆ ಮಾಡಿದೆ. ಕುಪ್ವಾರ, ಉರಿ ಮತ್ತು ಅಖನೂರು ಗಡಿ ನಿಯಂತ್ರಣ ರೇಖೆಯಲ್ಲಿ ಪಾಕ್ ಗುಂಡಿನ ದಾಳಿ ನಡೆಸುತ್ತಿದ್ದು, ಭಾರತ ಕೂಡ ತಕ್ಕ ಪ್ರತ್ಯುತ್ತರ ನೀಡಿದೆ. ಇನ್ನು ಗಡಿ ದಾಟಿರುವ ಬಿಎಸ್ಎಫ್ ಯೋಧ ಪಿಕೆ ಸಾಹು ಬಿಡುಗಡೆಗೆ ಪಾಕ್ ವಿಳಂಬ ಮಾಡುತ್ತಿದೆ. ಹಿರಿಯ ಅಧಿಕಾರಿಗಳು ಯಾವುದೇ ಆದೇಶ ನೀಡಿಲ್ಲ ಎಂಬ ನೆಪ ಒಡ್ಡಿ ಯೋಧ ಸಾಹು ಬಿಡುಗಡೆಗೆ ಕಳ್ಳಾಟವಾಡ್ತಿದೆ. ಕಳೆದ ವಾರ ಪಂಜಾಬ್ನ ಫಿರೋಜ್ಪುರ ಬಳಿ ಆಕಸ್ಮಿಕವಾಗಿ ಯೋಧ ಪಿಕೆ ಸಾಹು ಅಂತಾರಾಷ್ಟ್ರೀಯ ಗಡಿ ದಾಟಿದ್ದ. ಪಾಕ್ ವಶದಲ್ಲಿರುವ ಸಾಹು ಬಿಡುಗಡೆಗೆ ಭಾರತ ನಿರಂತರ ಮನವಿ ಮಾಡುತ್ತಿದೆ. ಆದರೆ ಹಿರಿಯ ಅಧಿಕಾರಿಗಳ ಸಬೂಬು ಹೇಳುತ್ತಿರುವ ಪಾಕ್ ನಿತ್ಯ ಪಿಕೆ ಸಾಹು ವಿಚಾರಣೆ ಮಾಡ್ತಿದೆ ಎಂದು ವರದಿಯಾಗಿದೆ. ಭಾರತ ಹಾಗೂ ಪಾಕಿಸ್ತಾನದ ನಡುವೆ ಯುದ್ಧ ಕಾರ್ಮೋಡ ಏರ್ಪಟ್ಟಿದ್ದು, ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೊ ರೂಬಿಯೋ ಮಧ್ಯಪ್ರವೇಶಿಸಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ಗೆ ಕರೆ ಮಾಡಿರುವ ಮಾರ್ಕೊ ರೂಬಿಯೋ ಭಯೋತ್ಪಾದನೆಯ ವಿರುದ್ಧ ಭಾರತದೊಂದಿಗೆ ಸಹಕಾರ ನೀಡುವುದಾಗಿ ಹೇಳಿದ್ದಾರೆ. ಭಯಾನಕ ಭಯೋತ್ಪಾದಕ ದಾಳಿಯಲ್ಲಿ ಮೃತಪಟ್ಟವರಿಗೆ ಸಂತಾಪ ಸೂಚಿಸಿದ ರೂಬಿಯೋ ಉದ್ವಿಗ್ನತೆಯನ್ನು ಕಡಿಮೆ ಮಾಡಲು ಮತ್ತು ದಕ್ಷಿಣ ಏಷ್ಯಾದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವಂತೆ ಸೂಚಿಸಿದ್ದಾರೆ. ದಾಳಿಯ ಅಪರಾಧಿಗಳು, ಸಂಚುಕೋರರು ಮತ್ತು ಆಶ್ರಯ ಒದಗಿಸುವವರನ್ನು ಭಾರತ ಬಿಡುವುದಿಲ್ಲ. ಅವರು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ರೂಬಿಯೋ ಅವರಿಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನು ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಜೊತೆಗೂ ಮಾತುಕತೆ ನಡೆಸಿರೋ ರೂಬಿಯೋ ಭಯೋತ್ಪಾದಕತೆ ಹೆಚ್ಚಾಗಲು ಉಗ್ರರ ಪೋಷಣೆಯೇ ಕಾರಣ ಎಂದು ಛೀಮಾರಿ ಹಾಕಿದ್ದಾರೆ. ಪಹಲ್ಗಾಮ್ ಭಯೋತ್ಪಾದಕರ ದಾಳಿ ಬಗ್ಗೆ ಮೃತ ಶುಭಂ ದ್ವಿವೇದಿ ಪತ್ನಿ ಐಶಾನ್ಯ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಸ್ಥಳೀಯರ ನೆರವಿನಿಂದ ಉಗ್ರರು ಶಸ್ತ್ರಾಸ್ತ್ರ ಪಡೆದಿದ್ದಾರೆ. ಕುಟುಂಬದ ಎದುರು ಹತ್ಯೆ ಮಾಡುವುದು ಉಗ್ರರ ಉದ್ದೇಶವಾಗಿತ್ತು. ನಾವು ಎಷ್ಟೇ ಮನವಿ ಮಾಡಿದ್ರೂ ಸ್ಥಳೀಯ ಪೊಲೀಸರು ನಮ್ಮ ಸಹಾಯಕ್ಕೆ ಬರಲಿಲ್ಲ ಅಂತ ಐಶಾನ್ಯ ಗಂಭೀರ ಆರೋಪ ಮಾಡಿದ್ದಾರೆ. ಕಾಶ್ಮೀರ ತುಂಬಾ ಸೇಫ್ ಅಂತ ಭಾವಿಸಿದ್ವಿ. ಜನರ ಮಾತಿನಲ್ಲಿ ನಮಗೆ ಆ ಅನುಮಾನ ಬರಲಿಲ್ಲ. ಆದರೆ ದಂಪತಿ ಜೊತೆಯಾಗಿ ಹೋಗಿ ಅಂತ ಹೇಳುತ್ತಲೇ ಇದ್ರು. ಜೀನ್ಸ್ನಲ್ಲಿ AK-47 ಬಚ್ಚಿಟ್ಟುಕೊಳ್ಳಲು ಆಗಲ್ಲ. ಸ್ಥಳೀಯರು ಭಯೋತ್ಪಾದಕರಿಗೆ ಶಸ್ತ್ರಾಸ್ತ್ರಗಳನ್ನ ಪೂರೈಸಿರ್ತಾರೆ. ಸ್ಥಳೀಯರ ನಡವಳಿಕೆ ಅನುಮಾನ ಬರುವ ರೀತಿಯಲ್ಲಿ ಇತ್ತು ಅಂತ ಐಶಾನ್ಯ ಹೇಳಿದ್ದಾರೆ. ದಾಳಿ ಬಳಿಕ ನಾವು ಬೈಸರನ್ ವ್ಯಾಲಿ ಕೆಳಗೆ ಇಳಿದು ಬಂದ್ವಿ. ಅಲ್ಲಿಗೂ ಗನ್ ಶಾಟ್ಸ್ ಕೇಳಿಸ್ತಿತ್ತು. ಆದರೆ ವ್ಯಾಲಿ ಕೆಳಗೆ ಇದ್ದ ಪೊಲೀಸರು ಸಹಾಯಕ್ಕೆ ಬರಲಿಲ್ಲ. ನಮಗೆ ಏನೂ ಮಾಡಲು ಸಾಧ್ಯವಿಲ್ಲ ಅಂತ ಪೊಲೀಸರು ಹೇಳಿದ್ರು ಅಂತ ಘಟನೆಯಲ್ಲಿ ಮೃತಪಟ್ಟಿರೋ ಶುಭಂ ದ್ವಿವೇದಿ ಪತ್ನಿ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕ್ ನಡುವೆ ಯುದ್ಧದ ಕಾರ್ಮೋಡ ಕವಿದಿದೆ. ಯಾವಾಗಾದ್ರೂ ಯುದ್ಧ ನಡೆಯಬಹುದು ಅನ್ನುವಂತಹ ಸನ್ನಿವೇಶ ಸೃಷ್ಟಿಯಾಗಿದೆ. ಹೀಗಾಗಿ ಕಾಶ್ಮೀರದ ಗಡಿಭಾಗದ ಜನರಿಗೆ ಯುದ್ಧದ ಆತಂಕ ಕಾಡ್ತಿದೆ. ಜನರು ತಮ್ಮ ಜೀವವನ್ನು ಉಳಿಸಿಕೊಳ್ಳುವುದಕ್ಕೆ ಬಂಕರ್ಗಳ ಮೊರೆ ಹೋಗ್ತಿದ್ದಾರೆ. ಪಾಕಿಸ್ತಾನ ಯಾವುದೇ ಕ್ಷಣದಲ್ಲಿ ಗುಂಡು ಹಾರಿಸಬಹುದು. ಹೀಗಾಗಿ ತಾವು ತಮ್ಮದೇ ಆದ ಬಂಕರ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಹಿಂದೆಯೂ ಪದೇ ಪದೇ ಶೆಲ್ ದಾಳಿ ನಡೆದಿವೆ. ಅದರಿಂದ ನಮ್ಮ ಪ್ರಾಣ ಉಳಿಸಿಕೊಳ್ಳಲು ನಾವು ಬಂಕರ್ಗಳ ವ್ಯವಸ್ಥೆಯನ್ನ ಮಾಡಿಕೊಂಡಿದ್ದೇವೆ. ನಮಗೆ ಶಾಂತಿ ಬೇಕು, ಯುದ್ಧ ಬೇಡ ಅಂತ ಹೇಳಿ ಸ್ಥಳೀಯರು ಹೇಳಿದ್ದಾರೆ. ಪ್ರವಾಸೋದ್ಯಮದ ಬೆಳವಣಿಗೆಯೇ ಉಗ್ರರ ದಾಳಿಗೆ ಕಾರಣವಾಯ್ತಾ ಅನ್ನುವಂತಹ ಅನುಮಾನ ಮೂಡಿದೆ. ಆರ್ಟಿಕಲ್ 370 ರದ್ದಾದ ಬಳಿಕ ಟೂರಿಸಂ ಇಂಡಸ್ಟ್ರಿ ಸಾಕಷ್ಟು ಬೂಸ್ಟ್ ಪಡೆದುಕೊಂಡಿತ್ತು. 1 ವರ್ಷದಲ್ಲಿ ಕಾಶ್ಮೀರಕ್ಕೆ 35 ಲಕ್ಷ ಪ್ರವಾಸಿಗರು ಭೇಟಿ ಕೊಟ್ಟಿದ್ರು. ಆರ್ಥಿಕ ಸುಧಾರಣೆಯಾಗಿತ್ತು. 44,000 ವಿದೇಶಿ ಟೂರಿಸ್ಟ್ಗಳು ಪ್ರೇಮ ಕಾಶ್ಮೀರಕ್ಕೆ ಭೇಟಿ ಕೊಟ್ಟು ಎಂಜಾಯ್ ಮಾಡಿದ್ರು. ಜಮ್ಮು ಕಾಶ್ಮೀರ ಬೆಳೆದ್ರೆ ಪಾಕಿಸ್ತಾನಕ್ಕೆ ಕುತ್ತು ಅಂದ್ಕೊಂಡು ಪಾಕ್ನ ಉಗ್ರರು ದಾಳಿ ನಡೆಸಿದ್ರ ಅನ್ನುವಂತಹ ಚರ್ಚೆ ನಡೀತಿದೆ. ಇನ್ನು ಕಾಶ್ಮೀರದಲ್ಲಿ ಮಾರ್ಚ್ ವೇಳೆಗೆ 8,168 ಕಂಪನಿ ಕಾರ್ಯನಿರ್ವಹಿಸುತ್ತಿದ್ವು. ಇದರಿಂದ ಸ್ಥಳೀಯರ ಆರ್ಥಿಕ ಬಲ ಹೆಚ್ಚಾಗಿತ್ತು. ಇದು ಪಾಕಿಸ್ತಾನದ ಕಣ್ಣನ್ನ ಕೆಂಪಗಾಗಿಸಿತ್ತು ಅನ್ನುವ ಡೌಟ್ ಕೂಡ ಮುನ್ನೆಲೆಗೆ ಬಂದಿದೆ. ಇನ್ನು ಪಹಲ್ಗಾಮ್ ದಾಳಿಯ ನಂತರ ಶ್ರೀನಗರ ಸಹಜ ಸ್ಥಿತಿಗೆ ಬಂದಿದ್ದು, ಪ್ರವಾಸಿಗರ ಸಂಖ್ಯೆ ಕ್ರಮೇಣವಾಗಿ ಹೆಚ್ಚಾಗ್ತಾ ಇದೆ. ಪಾಕಿಸ್ತಾನ ಸರ್ಕಾರದ ಸೋಷಿಯಲ್ ಮೀಡಿಯಾ ಹಾಗೂ ಯೂಟ್ಯೂಬ್ ಚಾನೆಲ್ಗಳನ್ನು ಕೇಂದ್ರ ಸರ್ಕಾರ ಭಾರತದಲ್ಲಿ ನಿಷೇಧಿಸಿತ್ತು. ಇದೀಗ ಪಾಕ್ ಸ್ಟಾರ್ಗಳಿಗೆ ಭಾರತ ಮತ್ತೊಂದು ಶಾಕ್ ಕೊಟ್ಟಿದೆ. ಭಾರತದಲ್ಲಿ ಪಾಕ್ನ ಜಾವೆಲಿನ್ ಥ್ರೋ ಸ್ಟಾರ್ ಅರ್ಷದ್ ನದೀಮ್ ಅವರ ಇನ್ಸ್ಟಾಗ್ರಾಮ್ ಖಾತೆಯನ್ನ ಬಂದ್ ಮಾಡಲಾಗಿದೆ. ಇನ್ನು ಇದೇ 24ರಂದು ಬೆಂಗಳೂರಿನಲ್ಲಿ ನಡೆಯಲಿರುವ NC ಕ್ಲಾಸ್ಟಿಂಗ್ ಜಾವೆಲಿನ್ ಕೂಟಕ್ಕೆ ಅರ್ಷದ್ ಅವರನ್ನ ಭಾರತದ ನೀರಜ್ ಚೋಪ್ರಾ ಆಹ್ವಾನಿಸಿದ್ರು.
ಪಹಲ್ಗಾಮ್ ದಾಳಿಯ ನಂತರ ನೀರಜ್ ಆಹ್ವಾನವನ್ನ ನದೀಂ ನಿರಾಕರಿಸಿದ್ದಾರೆ. ಹಾಗಾಗಿಯೇ ಪಾಕ್ನ ಮಾಜಿ ಕ್ರಿಕೆಟಿಗರಾದ ಶೋಯಿಬ್ ಅಖ್ತರ್ ಹಾಗೂ ಶಾಹಿದ್ ಅಫ್ರಿದಿ ಅವರ ಯೂಟ್ಯೂಬ್ ಖಾತೆಗಳನ್ನು ನಿರ್ಬಂಧಿಸಲಾಗಿದೆ. ಆದರೆ ಶೋಯಿಬ್ ಅಖ್ತರ್ ಮತ್ತು ಅಫ್ರಿದಿ, ಬಾಬರ್ ಅಜಮ್ ಹಾಗೂ ಮೊಹಮ್ಮದ್ ರಿಜ್ವಾನ್ ಅವರ ಇನ್ಸ್ಟಾಗ್ರಾಂ ಖಾತೆಗಳನ್ನು ನಿರ್ಬಂಧಿಸಿಲ್ಲ. ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ನ್ಯಾಯಾಂಗ ತನಿಖೆ ಕೋರಿ ಸಲ್ಲಿಸಲಾದ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆಗೆ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಈ ವೇಳೆ ಅರ್ಜಿದಾರರನ್ನ ತರಾಟೆಗೆ ತೆಗೆದುಕೊಂಡ ಸುಪ್ರೀಂ ಕೋರ್ಟ್ ಅರ್ಜಿಯನ್ನ ಹಿಂಪಡೆಯಲು ಸೂಚಿಸಿದೆ. ದಾಳಿಯ ಬಗ್ಗೆ ನ್ಯಾಯಾಂಗ ತನಿಖೆ ನಡೆಸಬೇಕು ಅಂತ ಕೋರಿ PIL ಸಲ್ಲಿಸಲಾಗಿತ್ತು. ಈ ರೀತಿಯ ಕ್ರಮಗಳು ಸೇನೆಯ ಸ್ಥೈರ್ಯವನ್ನ ಕುಗ್ಗಿಸುತ್ತೆ ಅಂತ ನ್ಯಾಯಾಲಯ ತಿಳಿಸಿದೆ. ದೇಶದ ಪ್ರತಿಯೊಬ್ಬ ನಾಗರಿಕ ಭಯೋತ್ಪಾದನೆಯ ವಿರುದ್ಧ ಹೋರಾಡಲು ಕೈ ಜೋಡಿಸುವ ನಿರ್ಣಾಯಕ ಸಮಯ ಇದು. ಒಬ್ಬ ವ್ಯಕ್ತಿಯ ಸ್ಥೈರ್ಯ ಕುಗ್ಗಿಸುವ ಕೆಲಸವನ್ನ ಮಾಡಬೇಡಿ. ಸಮಸ್ಯೆಯ ಸೂಕ್ಷ್ಮತೆಯನ್ನ ಮೊದಲು ನೋಡಿ ಅಂತ ನ್ಯಾಯಮೂರ್ತಿಗಳಾದ ಸೂರ್ಯಕಾಂತ್ ಮತ್ತು N ಕೋಟೇಶ್ವರ್ ಸಿಂಗ್ ಅವರ ಪೀಠ ಹೇಳಿದೆ. ಭಾರತದಲ್ಲಿದ್ದುಕೊಂಡು ಪಾಕಿಸ್ತಾನಕ್ಕೆ ಜೈ ಎನ್ನುವವರನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ MLC H ವಿಶ್ವನಾಥ್ ಹೇಳಿದ್ದಾರೆ. ಶತ್ರು ರಾಷ್ಟ್ರ ಪರ ಜೈಕಾರ ಕೂಗಿದವರನ್ನ ಸುಮ್ಮನೆ ಬಿಟ್ಟು ಕಳಿಸುವುದು ಸರಿಯಲ್ಲ. ನಮ್ಮ ದೇಶದ ಅನ್ನ ತಿಂದು ನಮ್ಮ ನೀರು ಕುಡಿದು ಪಾಕಿಸ್ತಾನಕ್ಕೆ ಜೈ ಅನ್ನುವುದನ್ನ ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ ಅಂತ ವಿಶ್ವನಾಥ್ ಕಿಡಿಕಾರಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಎನ್ನುವವರನ್ನ ದೇಶದ್ರೋಹಿಗಳು ಅಂತ ಘೋಷಿಸಿ ಶಿಕ್ಷೆ ವಿಧಿಸಬೇಕು. ದೇಶದಲ್ಲಿ ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ. ಇಡೀ ದೇಶ ಮೋದಿಯವರ ಪರ ನಿಲ್ಬೇಕಿದೆ ಅಂತ ವಿಶ್ವನಾಥ್ ಹೇಳಿದ್ದಾರೆ. ಪಾಕಿಸ್ತಾನ್ ಕಿ ಜೈ ಎಂದವರು ಇಂಥ ಸಂದರ್ಭ ಗುಂಡಿಟ್ಕೊಳ್ಬೇಕು. ದರ್ ಇಸ್ ನೋ ಎಕ್ಸೆಪ್ಷನ್. ಸುಮ್ಮನೆ ಅನಾವಶ್ಯಕವಾಗಿ ಈ ಥರದಲ್ಲಿ ಇಂಥ ಸಂದರ್ಭದಲ್ಲಿ ಮಾಡುವಂಥದ್ದು ನಾವು ಯಾರು ಮೆಚ್ಚುವಂಥದ್ದು. ಪಾಕಿಸ್ತಾನಕ್ಕೆ ಭಾರತ ಈಗಾಗಲೇ ರಾಜತಾಂತ್ರಿಕವಾಗಿ 10 ಆಘಾತಗಳನ್ನು ಕೊಟ್ಟಿದೆ. ಇದೀಗ ಕೇಂದ್ರ ಸರ್ಕಾರದ ನಂತರ ಕೋಲಾರದ ರೈತರು ಪಾಕಿಸ್ತಾನಕ್ಕೆ ಶಾಕ್ ಕೊಟ್ಟಿದ್ದಾರೆ. ಕೋಲಾರದಿಂದ ಪಾಕಿಸ್ತಾನಕ್ಕೆ ಸರಬರಾಜು ಮಾಡ್ತಾ ಇದ್ದ ಟೊಮ್ಯಾಟೋಗೆ ನಿರ್ಬಂಧ ಹೇರಲಾಗಿದೆ. ಕೋಲಾರದ ರೈತರು ಪಾಕಿಸ್ತಾನಕ್ಕೆ ಟೊಮ್ಯಾಟೊ ಸರಬರಾಜು ಮಾಡದಿರಲು ನಿರ್ಧಾರ ಮಾಡಿದ್ದಾರೆ. ಏಷ್ಯಾದಲ್ಲಿಯೇ 2ನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ಅಂತ ಪ್ರಸಿದ್ಧಿ ಪಡೆದಿರುವ ಕೋಲಾರದ ಟೊಮ್ಯಾಟೊ ಮಾರುಕಟ್ಟೆಯಿಂದ ಪ್ರತಿದಿನ 800 ರಿಂದ 900 ಟನ್ ಟೊಮ್ಯಾಟೊ ಸರಬರಾಜು ಮಾಡಲಾಗ್ತಿತ್ತು. ಆದ್ರೀಗ ಟೊಮ್ಯಾಟೊ ಕಳಿಸದೇ ಇರುವುದಕ್ಕೆ ರೈತರು ನಿರ್ಧರಿಸಿದ್ದಾರೆ. ರಫ್ತು ನಿಷೇಧದಿಂದ ಪಾಕ್ನಲ್ಲಿ ಟೊಮ್ಯಾಟೊ ಬೆಲೆ ಮತ್ತಷ್ಟು ಗಗನಕ್ಕೇರಲಿದೆ. ಇಲ್ಲಿ ಬೆಳೆದಂತ ಹಣ್ಣು ತರಕಾರಿಗಳು, ವಿಶೇಷವಾಗಿ ಟೊಮೆಟೊ, ಪಾಕಿಸ್ತಾನ, ಬಾಂಗ್ಲಾದೇಶ, ನೇಪಾಳ ಕೂಡ ನಾವು ಸರಬರಾಜು ಮಾಡ್ತಾ ಇದ್ವಿ. ಏನು ಪೋಲ್ಗಾವಲ್ಲಿ ಆದಂತಹ ಒಂದು ಹಿಂಸಾತ್ಮಕ ಒಂದು ಹತ್ಯಾಕಾಂಡ ಏನು ನಡೆದಿದೆ ಅದರ ವಿರೋಧವಾಗಿ ನಾವೆಲ್ಲೂ ಕೂಡ ಇದನ್ನು ಖಂಡಿಸ್ತಾ ಇದ್ದೀವಿ. ಪಾಕಿಸ್ತಾನ ರಫ್ತು ಮಾಡೋ ವಿಚಾರಕ್ಕೆ ಬಂದಾಗ ನಮ್ಮ ಒಂದು ಕೇಂದ್ರ ಸರ್ಕಾರ ತಗೊಂಡಂಥ ನಿಲುವುಗಳಿಗೆ ಅವರ ಒಂದು ಆದೇಶದ ಮೇರೆಗೆ ನಾವು ಬದ್ಧರಾಗಿರ್ತೀವಿ. 2017ರಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಆದಮೇಲೆ ಯಾಕೆ ಕೊಡಬೇಕು ಅನ್ನೋದು ನಮ್ಮ ರೈತರಲ್ಲೂ ಬಂತು, ಚರ್ಚೆಗಳಾಯಿತು. ನಮ್ಮನ್ನೇ ತಿಂದು ನಮ್ಮನ್ನೇ ಇದು ಮಾಡಿ ನಮ್ಮನ್ನೇ ಸಾಯಿಸೋ ಮಟ್ಟಕ್ಕೆ ಅವರು ಹೀನ ಸ್ಥಿತಿಗೆ ಬರ್ತೀರ ಅನ್ನೋದಾದರೆ ನಾವು ಯಾಕೆ ಕೊಡಬೇಕು ಅವ್ರಿಗೆ ಅನ್ನೋದು ಒಂದಿತ್ತು. ಇತ್ತೀಚೆಗೆ ನಡೆದ ಪಹಲ್ಗಾಮ್ ಕೊಂದ್ರಲ್ಲ ನಮ್ಮ ಸಾಮಾನ್ಯ ಹಿಂದೂಗಳನ್ನ, ಆ ಸಾಯಿಸಿದ ನಂತರ ನಾನು ಯಾಕೆ ಕೊಡಬೇಕು ಅವ್ರಿಗೆ? ಯಾಕೆ ನಾನು ಅವ್ನ ತಗೊಂಡ್ರೇ ನಾನು ಬದುಕ್ತೀನ? ಹಾಗಾಗಿ ನಾನು ಕೊಡೋದೇ ಬೇಡ. ಕೇಂದ್ರ ಸರ್ಕಾರ ಜನಗಣತಿ ಜೊತೆ ಜಾತಿ ಗಣತಿ ಮಾಡುವುದಾಗಿ ತಿಳಿಸಿದ್ದು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಕೇಂದ್ರ ಸರ್ಕಾರದ ತೀರ್ಮಾನವನ್ನ ಸ್ವಾಗತ ಮಾಡ್ತೇವೆ. ಪ್ರಧಾನಿ ಮೋದಿ ಅವರನ್ನ ಅಭಿನಂದಿಸೋದಕ್ಕಿಂತ ಹೆಚ್ಚಾಗಿ ರಾಹುಲ್ ಗಾಂಧಿ ಅವರನ್ನ ಅಭಿನಂದಿಸ್ತೇವೆ. ಕಳೆದ 2 ವರ್ಷಗಳಿಂದ ನಿರಂತರವಾಗಿ ರಾಹುಲ್ ಗಾಂಧಿ ಜಾತಿ ಗಣತಿಗೆ ಒತ್ತಾಯ ಮಾಡಿದ್ರು. ರಾಹುಲ್ ಒತ್ತಡದಿಂದಾಗಿ ಕೇಂದ್ರ ಸರ್ಕಾರ ಈಗ ಜಾತಿ ಗಣತಿ ಘೋಷಣೆ ಮಾಡಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಬಿಹಾರ್ ಚುನಾವಣೆ ಗಮನದಲ್ಲಿಟ್ಕೊಂಡು ಬಿಜೆಪಿ ಅವರು ತೀರ್ಮಾನ ಮಾಡಿದ್ದಾರೆ. ಕೂಡಲೇ ಜನಗಣತಿ, ಜಾತಿ ಗಣತಿ ಮಾಡಬೇಕು. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಕೂಡ ಆಗಬೇಕು ಅಂತ ಸಿಎಂ ಆಗ್ರಹಿಸಿದ್ರು. ಕೇಂದ್ರ ಸರ್ಕಾರ ಜನಗಣತಿ ಜೊತೆಯಲ್ಲಿ ಜಾತಿ ಗಣತಿನೂ ಮಾಡ್ತೀವಿ ಅಂತೇಳಿ ನಿನ್ನೆ ತೀರ್ಮಾನ ಮಾಡಿ ಅದನ್ನ ಪ್ರಕಟಿಸಿದ್ದಾರೆ. ನಾನು ಪ್ರಧಾನಮಂತ್ರಿಗಳನ್ನ ಅಭಿನಂದಿಸೋಕ್ಕಿಂತ ನಾನು ಹೆಚ್ಚಾಗಿ ರಾಹುಲ್ ಗಾಂಧಿ ಅವರನ್ನ ಅಭಿನಂದಿಸ್ತೇನೆ. ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಜಾತಿ ಗಣತಿ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇತ್ತು.